ಓಂ ಯಾಸ್ತೆ ಪ್ರಜಾ ಅಮೃತಸ್ಯ ಪರಸ್ಮಿನ್ ಧಾಮನೃತಸ್ಯ ಮೂರ್ಧಾನಾಭಾ ಸೋಮವೇದ ಆಭೂಷಂತಿ ಸೋಮದೇವಃ ಇಮಾ ರುದ್ರಾಯ ತವಸೇ ಏಕಪರ್ದಿನೇ ಕ್ಷಯದ್ವೀರಾಯ ಪ್ರಭರಾಮಹೇ ಮತೀಃ ಯಥಾ ಶಮಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಆದಾಯದ ಮೂಲ ಅನ್ನುವಂಥದ್ದು ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ. ಈ ತಿಂಗಳು ಖರ್ಚು ತುಂಬ ಜಾಸ್ತಿ, ಆದಾಯನೂ ಜಾಸ್ತಿ. ಚೆನ್ನಾಗಿ ಸಂಪಾದನೆ ಮಾಡ್ತೀರಾ, ಬಹಳ ಸ್ವತಂತ್ರವಾಗಿ ಸಂಪಾದನೆ ಮಾಡ್ತೀರಾ. ಆಗದೇ ಇರತಕ್ಕಂಥ ಕೆಲಸಗಳೆಲ್ಲ ನಿಮ್ಗೆ ಆಗಿ ಬಂದ್ಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಮನೆಯಲ್ಲಿ ಶುಭ ಕಾರ್ಯದ ಕಡೆಗೆ ಹೆಚ್ಚು ಗಮನ ಕೊಡ್ತೀರಾ. ಒಂದು ಮನೆ ತಗೊಳ್ಳೋದು, ಅಥವಾ ಒಂದು ಸೈಟ್ ತಗೊಳ್ಳೋದು, ಅಥವಾ ಒಂದು ಭೂಮಿ ತಗೊಳ್ಳುವಂಥದ್ದು, ವ್ಯವಸಾಯ ಭೂಮಿ ತಗೊಳ್ಳುವಂಥದ್ದು, ಅಥವಾ ಮಾರೋದು, ಹೀಗೆ ಏನಾದರೂ ಬದಲಾವಣೆಗಳು ಈ ತಿಂಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಆಗುತ್ತೆ. ಭಾಳ ದಿನಗಳಿಂದ ಅಥವಾ ಭಾಳ ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸಗಳು ನಿಮಗೆ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಹೆಚ್ಚು ಕಾಣ್ಬೋದು ಈ ಸಂದರ್ಭದಲ್ಲಿ. ಕುಂಭರಾಶಿಯವರಿಗೆ ಪಂಚಮ ಗುರು ಬಹಳ ವಿಶೇಷವಾದಂಥ ಈಪ್ಸಿತ ಫಲ ಕೊಡುತ್ತೆ. 5ನೇ ಮನೆ ಗುರು ನಿಮ್ಗೆ ಏನಾಗಬೇಕು? ಕುಂಭರಾಶಿಗೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ಲಾಭಸ್ಥಾನಕ್ಕೆ ಅಧಿಪತಿಯಾದಂಥ ಗುರು ಪಂಚಮದಲ್ಲಿದ್ದು ಪೂರ್ವ ಪುಣ್ಯದಲ್ಲಿ ಗುರುವಿನ ಪ್ರಭಾವದಿಂದ ಅತಿ ಹೆಚ್ಚಿನ ಜನ, ಅತಿ ಹೆಚ್ಚಿನ ಬಲ ಎರಡೂ ಕೂಡ ನಿಮಗೆ ಸಿಗುತ್ತೆ. ಸ್ನೇಹಿತರು ಬಹಳ ಆತ್ಮೀಯತೆ ತಗೋತಾರೆ, ಸ್ನೇಹಿತರ ಜೊತೆ ತುಂಬ ಖುಷಿಯಾಗಿರ್ತೀರ, ಕುಟುಂಬದ ಜೊತೆ ಆಸಕ್ತಿ ಬಹಳ ಚೆನ್ನಾಗಿರುತ್ತೆ, ಬಹಳ ಸಂಯಮ, ಸಡಗರ ಅದೆಲ್ಲ ಚೆನ್ನಾಗಿರುತ್ತೆ. ಕೋಪ ಹಿಂದಕ್ಕೆ ಹೋಲಿಕೆ ಮಾಡಿದ್ರೆ ಕೋಪ ತುಂಬ ಕಡಿಮೆ ಆಗುತ್ತೆ. ಒಂಥರ ಶಾಂತ ಸ್ವಭಾವ. ವೃಥ ಖರ್ಚು ಮಾಡಬೇಡಿ, ಸುಮ್ಮನೆ ವೇಸ್ಟ್ ಖರ್ಚು ಜಾಸ್ತಿ ಮಾಡ್ತೀರಾ. ವೃಥ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ಯಾರು ನಿಮ್ಮನ್ನು ಹೊಗಳ್ತಾರೋ ಅವ್ರು ನಿಮ್ಗೆ ಶತ್ರುಗಳು. ಯಾರಾದರೂ ಹೊಗಳ್ತಾ ಇದ್ರೆ ಅವ್ರ ಹತ್ರ ಸ್ವಲ್ಪ ಎಚ್ಚರಿಕೆ ಇರಿ, ಜಾಗರೂಕತೆ ಇರಿ. ಯಾಕೆಂತಂದರೆ ನಿಮ್ಮನ್ನು ಹೊಗಳಿ ನಿಮಗೆ ಸ್ವಲ್ಪ ದುಡ್ಡು ಖರ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಗುರುಪ್ರಭಾವ ತುಂಬ ಚೆನ್ನಾಗಿದ್ರು ಸಾಡೆ ಸಾತಿನ ಭಯ ಪಡೋ ಅವಶ್ಯಕತೆ ಇಲ್ಲ. ಅಂತ್ಯಶನಿ ಪ್ರಾರಂಭ ಆಗೋಯ್ತು. ಅಂತ್ಯಶನಿ ಸೊಲ್ಯೂಷನ್ಸ್ಗೆ ಬಂದುಬಿಟ್ರೆ ಯಾವಾಗ ಸಾಡೆ ಸಾತಿಲಿ ಅಂತ್ಯಶನಿಗೆ ಬರ್ತಿರೋ ಆಟೋಮೆಟಿಕ್ಕಾಗಿ ನಿಮ್ಮ ಪ್ಲಸ್ ಪಾಯಿಂಟೇ ಹೊರತು ನೆಗೆಟಿವ್ ಪಾಯಿಂಟು ಜಾಸ್ತಿ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ಲಸ್ ಪಾಯಿಂಟೇ ಆಗುತ್ತೆ. ದ್ವಿತೀಯದಲ್ಲಿ ಶನಿ ನಿಮಗೇನು ಶರೀರಾಧಿಪತಿ, ವ್ಯಯಾಧಿಪತಿ ಶನಿ ದ್ವಿತೀಯದಲ್ಲಿದ್ದರೂ ಕೂಡ ನಿಮಗೇನು ನಿಮ್ಮ ಉದ್ಯೋಗದಲ್ಲೋ, ನಿಮ್ಮ ಒಂದು ವ್ಯವಹಾರದಲ್ಲೋ, ವ್ಯಾಪಾರದಲ್ಲೋ, ಅಥವಾ ಇನ್ನಿತರ ಯಾವುದೇ ವಿಚಾರದಲ್ಲೂ ನಿಮಗೆ ಅಡಚಣೆ ಅಥವಾ ಅಡ್ಡಿ ಆಟಂಕಗಳು ನಿಮಗೆ ಬರೋದಿಲ್ಲ. ಅದಂತೂ ಭಾಳ ಸ್ಪಷ್ಟವಾಗಿ ನಾನು ನಿಮ್ಗೆ ತಿಳಿಸ್ತೀನಿ. ಇದನ್ನು ನೀವು ಬ್ಯಾಲೆನ್ಸ್ ಆಗಿ ಪ್ಲ್ಯಾನ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಮೋರ್ ಓವರ್, ನಿಮ್ಮ ರಾಶಿಯಿಂದ ತೃತೀಯ ಮತ್ತು ದಶಮಾಧಿಪತಿ ಆಗಿರ್ತಕ್ಕಂಥ ಕುಜ ಮಾತ್ರ ಚೆನ್ನಾಗಿಲ್ಲ. ಕುಜ ಅಷ್ಟಮದಲ್ಲಿದ್ದಾರೆ. 8ನೇ ಮನೆ ಕುಜ ಇದ್ದಾಗ ಏನಾಗುತ್ತೆ? ಪರಿಪೂರ್ಣವಾದ 8ನೇ ಮನೆ ಕುಜ ನೆಗೆಟಿವನ್ನು ಕೊಡ್ತಾನೆ. ಅಂದರೆ ನಿಮಗೆ ಒಂದು ಸ್ವಲ್ಪ ಆತುರದ ಸ್ವಭಾವಗಳು ಜಾಸ್ತಿ ಆಗುತ್ತೆ. ಆತುರ ಸ್ವಭಾವದಿಂದ ಸ್ವಲ್ಪ ಹಣ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಾಹನ ಬದಲಾವಣೆ ಮಾಡುವಂಥ ವಿಚಾರದಲ್ಲಿ ಎಚ್ಚರವಾಗಿರಿ, ಮೋಸ ಹೋಗ್ಬಿಡ್ತೀರಾ. ವಾಹನದ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ದೂರ ಪ್ರಯಾಣ ಹೆಚ್ಚು ನಿಮಗೆ ಅಡ್ವೈಸಬಲ್ ಅಲ್ಲ. ಹೆಚ್ಚು ದೂರ ಪ್ರಯಾಣ ಮಾಡಲಿಕ್ಕೆ ಹೋಗಬೇಡಿ. ನೀರಿನಿಂದ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ನದಿ ಮತ್ತು ಸಮುದ್ರ, ಬಾವಿ, ಕೊಳ, ಈ ಥರದ ವಿಚಾರಗಳಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿ. ನೀರಿನಿಂದ ಸ್ವಲ್ಪ ತೊಂದರೆಗಳು, ಕರೆಂಟಿಂದ ಅಂತಂದರೆ ಎಲೆಕ್ಟ್ರಿಕ್ಕಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನು ಹೇಳುತ್ತೆ ಅದು ಅಂತಂದರೆ, ಗೃಧ್ರೋಲುಕ ಶುಕದ್ವಾಂಕ್ಷ ಸರ್ಪಾಣಾಂಚ ಸಹಸ್ರಕಂ ಶೇನವಾನರ ಭಲ್ಲೂಕ ಮಂಡೂಕಾನಾಂ ಶತತ್ರಯಂ. ಅಂದರೆ ಸ್ವಲ್ಪ ಈ ಪ್ರಾಣಿಗಳಿಂದ ಸ್ವಲ್ಪ ಭಯ ಆಗುವಂಥ ಸಾಧ್ಯತೆಗಳು. ಉದಾಹರಣೆಗೆ ಜಿರಳೆ ತಗೊಳ್ಳಿ, ಹಲ್ಲಿ ತಗೊಳ್ಳಿ, ಅಥವಾ ಹಾವು ತಗೊಳ್ಳಿ. ಈ ಥರ ಸಣ್ಣ ಪುಟ್ಟ ಸರೀಸೃಪಗಳಿಂದ ನಿಮಗೆ ಸ್ವಲ್ಪ ತೊಂದರೆ ಆಗುವಂಥದ್ದು, ಬೇಸರ ಆಗುವಂಥದ್ದು. ಬೇಸರ ಅಂತಂದರೆ ಅದರಿಂದ ಹಿಂಸೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಿದ್ರೆ ನಿಮಗೆ 9ನೇ ಮನೆಯಲ್ಲಿ ಇರ್ತಕ್ಕಂಥ ಹಾಗಿದ್ರೆ ನಿಮ್ಗೆ 8ನೇ ಮನೆಯಲ್ಲಿ ಇರ್ತಕ್ಕಂಥ ಕುಜ ಯಾವ ಥರದ ಫಲವನ್ನು ಕೊಡ್ತಾನೆ ಅಂತಂದರೆ, ಅಷ್ಟಮ ಕುಜ ಫಲಗಳೆಲ್ಲ ಸೂಕ್ಷ್ಮವಾಗಿ ಅನ್ವಯವಾಗುತ್ತದೆ. ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಜಗಳಗಳು ಬರುವ ಸಾಧ್ಯತೆ,
ಅಣ್ಣ ತಮ್ಮಂದರ ಜಗಳಗಳು, ಸ್ವಲ್ಪ ಸ್ನೇಹಿತರ ಜೊತೆ ಜಗಳಗಳು, ಭ್ರಾತೃದ್ವೇಷಿ ಆಗ್ತೀರಾ. ಅಂದರೆ ನಿಮ್ಮ ಮಾಂಸಖಂಡಗಳಲ್ಲಿ ಸ್ವಲ್ಪ ಬಲ ಕಮ್ಮಿ ಆಗುತ್ತೆ, ರಕ್ತ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ರಕ್ತ ಉತ್ಪತ್ತಿ ಜಾಸ್ತಿ ಮಾಡ್ಕೊಳ್ಳಿ. ಏನಾದರೂ ಒಂದು ಸಣ್ಣ ಪುಟ್ಟ ಏಟು ಬೀಳೋದು, ಗಾಯ ಆಗೋದು, ಅಪಘಾತ ಆಗೋದು, ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಆಗುವ ಸಾಧ್ಯತೆಗಳು ಇವೆಲ್ಲವನ್ನು ಕಾಣ್ಬೋದು. ಜೊತೆಗೇನಪ್ಪ ಅಂತಂದರೆ ಸ್ವಲ್ಪ ಕಣ್ಣು ದೃಷ್ಟಿ, ಅಧಿಕ ಜನದೃಷ್ಟಿ ನಿಮ್ಮ ಜಾಸ್ತಿ ಇರುತ್ತೆ. ತನ್ಮೂಲಕ ಒಂದು ಸ್ವಲ್ಪ ಬಂಧು ವೈರಿ ಆಗ್ತೀರಾ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆಗುವಂಥ ಸಾಧ್ಯತೆಗಳು ಇರೋದ್ರಿಂದ ಸಾಧ್ಯವಾದಷ್ಟು ಕುಂಭರಾಶಿಯವರು 7ನೇ ತಾರೀಕು ಅಂಗಾರಕ ಜಯಂತಿ ಇದೆ, ಆಗಸ್ಟ್ 7ನೇ ತಾರೀಕು ಕಂಪಲ್ಸರಿ ನೀವು ಕುಜನ ದೇವಸ್ಥಾನಕ್ಕೆ ಹೋಗಿ. ನವಗ್ರಹಗಳಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರ್ತಕ್ಕಂಥ ಗ್ರಹ ಕುಜಗ್ರಹನಿಗೆ ತೊಗರಿಬೇಳೆ ಸಮರ್ಪಣೆ ಮಾಡಿ, ಕೆಂಪು ವಸ್ತ್ರವನ್ನು ಸಮರ್ಪಣೆ ಮಾಡಿ, ಅಷ್ಟೋತ್ತರ ಪುಷ್ಪಾರ್ಚನೆ ಮಾಡಿಸಿ, ಸುಬ್ರಹ್ಮಣ್ಯನ ದರ್ಶನ ಮಾಡೋದ್ರಿಂದ, ಸುಬ್ರಹ್ಮಣ್ಯ ಮಂತ್ರವನ್ನು ಹೇಳೋದು ಕೇಳೋದ್ರಿಂದ, ಸ್ತೋತ್ರಗಳನ್ನು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ನಿಮಗೆ ಕುಜನಿಗೆ ಸಂಬಂಧಪಟ್ಟಂಥ ಅಷ್ಟಮ ಕುಜ ದೋಷ ನಿವೃತ್ತಿ ಆಗುತ್ತೆ. ತಾತ್ಕಾಲಿಕ ಕುಜ ದೋಷ ಒಟ್ಟು 45 ದಿನ ಇರ್ತಾ ಇದೆ, ನಿಮಗೆ ನಿವೃತ್ತಿ ಆಗುತ್ತೆ ಅಂತ ಹೇಳ್ಬೋದು ನಾನು. ಜೊತೆಗೇನಪ್ಪ ಅಂತಂದರೆ ಈ ಕುಜದೋಷ ನಿವಾರಣೆ ಆಯಿತು ಅಂತ ನೀವು ಅಂದ್ಕೊಳ್ಬಾರ್ದು. ಕುಜನ ಸ್ಮರಣೆ, ಸುಬ್ರಹ್ಮಣ್ಯನ ದರ್ಶನ, ವಿಭೂತಿ ಧಾರಣೆ, ಹಣೆಗೆ ವಿಭೂತಿ ಇಟ್ಕೊಳ್ಳೋದೇ ನಿಮಗೆ ಪರಿಹಾರ. ಖಂಡಿತವಾಗಲೂ ಹಣೆಗೆ ವಿಭೂತಿ ಇಟ್ಕೊಂಡ್ರೆ ಕುಂಭರಾಶಿಯವರಿಗೆ ಯಾವುದೇ ಥರದ ಸಮಸ್ಯೆಗಳು ಬರದೆ ಭಗವಂತ ನಿಮ್ಮ ತೃಪ್ತಿಯಾಗಿ ಕಾಪಾಡ್ತಾನೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 7ನೇ ತಾರೀಕೇನೋ ನಿಮಗೆ ಅಂಗಾರಕ ಜಯಂತಿ ಮುಗಿಸ್ಕೋತಾರೆ. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, 9ನೇ ತಾರೀಕು ರಕ್ಷಾಬಂಧನೆ, 10ನೇ ತಾರೀಕು ವಿಶೇಷವಾಗಿ ನಿಮಗೆ ಈ ಪೌರ್ಣಮಿ ಆದ ನೆಕ್ಸ್ಟ್ ಡೇನೇ ಬಲ ಅನ್ನುವಂಥದ್ದು ಅಭಿವೃದ್ಧಿ ಆಗುತ್ತೆ. 10ನೇ ತಾರೀಕಿಂದ ಆಗಸ್ಟ್ 10ರಿಂದ ಸೌಭಾಗ್ಯಗಳು ಉಂಟಾಗುತ್ತೆ, ಅಂದರೆ ಸಕ್ಸಸ್ಸನ್ನು ಕಾಣ್ಬೋದು. 16ನೇ ತಾರೀಕು ಗೋಕುಲಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ. ಸಂತಾನ ಅಪೇಕ್ಷಿತ ದಂಪತಿಗಳು ಕೃಷ್ಣನನ್ನು ಆರಾಧನೆ ಮಾಡಿ, ಕೃಷ್ಣನನ್ನ ಪೂಜೆ ಮಾಡಿ, ಕೃಷ್ಣ ಸೇವೆ ಮಾಡೋದ್ರಿಂದ ತುಂಬ ಒಳ್ಳೆ ಫಲ ಸಿಗುತ್ತೆ. 26ನೇ ತಾರೀಕು ನಿಮಗೆ ವಿಶೇಷವಾಗಿ ಗೌರಿ ವ್ರತ, ಸ್ವರ್ಣ ಗೌರಿ ವ್ರತ ಇದೆ. 27ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತ ಇದೆ. ಅಂದರೆ ಗೌರಿ ಗಣಪತಿ ಹಬ್ಬ ಅಂತ ಹೇಳ್ತೀವಲ್ಲ, ಅದು ಪ್ರತಿ ವರ್ಷ ನಾವು ಮಾಡ್ತೀವಲ್ಲ, ಅದು ಕೂಡ ಈ ವರ್ಷನೂ ನಿಮಗೆ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದ ಫಲವನ್ನು ಅಪೇಕ್ಷೆ ಪಡ್ಬೋದು. ಇನ್ನು ನೋಡಿ, ಬದಲಾವಣೆ ಏನಪ್ಪ, ಈಗ ನಿಮಗೆ 7ನೇ ಮನೆಯಲ್ಲಿ ಸೂರ್ಯ ಇದ್ದಾರೆ. ಸೂರ್ಯ ಬಲಿಷ್ಠವಾಗಿ, ಸೂರ್ಯ ಒಳ್ಳೆ ಫಲವನ್ನು ಕೊಡ್ತಾರೆ ನಿಮಗೆ. ಸಪ್ತಮದಲ್ಲಿ ಸೂರ್ಯ ವಿಶೇಷ ಫಲ. ಸಪ್ತಮದಲ್ಲಿ ಸೂರ್ಯ ಮಾತ್ರ ಅಲ್ಲ, ಸಪ್ತಮದಲ್ಲಿ ಕೇತುನು ಇದ್ದಾರೆ, ಚಂದ್ರನಿದೆ, ನಿಮಗೆ ಬಹಳ ಒಳ್ಳೆ ಫಲ. ಸಪ್ತಮದಲ್ಲಿ ಸೂರ್ಯ ಇದ್ದಾಗ ಏನೇನು ಫಲ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ. ಸಪ್ತಮದಲ್ಲಿ ಸೂರ್ಯ ಇದ್ದಾಗ ಸ್ವಲ್ಪ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಪರಾಭವಗಳಿಂದ ದೂರವಾಗ್ತೀರಾ, ಅವಮಾನಗಳಿಂದ ದೂರವಾಗ್ತೀರಾ, ಸ್ವಲ್ಪ ಕಠಿಣ ಪರಿಶ್ರಮವನ್ನು ಪಡಿತೀರಾ, ಸ್ವಲ್ಪ ವಿಹಾರವನ್ನು ಜಾಸ್ತಿ, ಸುತ್ತಾಡೋದು ಜಾಸ್ತಿ ಮಾಡ್ತೀರಾ, ಸುಂದರ ರೂಪ ನಿಮಗೆ ಸಿಗುತ್ತೆ, ಸ್ತ್ರೀಯರ ವ್ಯಾಮೋಹ ಹೆಚ್ಚಾಗುತ್ತೆ, ನಿದ್ರಾಹೀನತೆ, ಸ್ವಲ್ಪ ನಿದ್ರೆ ಕಡಿಮೆ ಆಗುತ್ತೆ. ಮತ್ತು ನೀವೇನಾದರೂ 30 ವರ್ಷದಿಂದ 40 ವರ್ಷದ ಪ್ರಾಯದಲ್ಲಿದ್ದರೆ ಸ್ವಲ್ಪ ಕಾಲಿನ ಏಟು ಬೀಳುವಂಥ ಸಾಧ್ಯತೆ ಅಥವಾ ಹೊಟ್ಟೆ ಕೆಡುವಂಥ ಸಾಧ್ಯತೆ, ಏನಾದರೂ ಫುಡ್ ಪಾಯ್ಸನ್ ಈ ಥರ ಆಗುವಂಥ ಸಾಧ್ಯತೆ, ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದನ್ನು ನಾವು ಹೇಳ್ಬೋದು ಸಪ್ತಮದಲ್ಲಿದ್ದಾಗ. ಇನ್ನು ಪಂಚಮ ಗುರು ಇದರಲ್ಲ, 5ನೇ ಮನೆ ಗುರು, ಅದು ಮಾತ್ರ ಅದ್ಭುತ ಬಿಡಿ. ಅದ್ಭುತದಲ್ಲಿ ವಿಶೇಷ ಫಲ ಏನು, ಧೀಮಾನ್ ಸುತಸ್ಥೆ ಗುರು ಅಂತ ಹೇಳಿ. ಅದರರ್ಥ ಪಂಚಮದಲ್ಲಿ ಗುರು ಇದ್ದಾಗ ಸಂತಾನಾಭಿವೃದ್ಧಿ, ಧಾರ್ಮಿಕ ಪ್ರವೃತ್ತಿ, ಶಾಸ್ತ್ರಕುಲಜ್ಞ, ಕುಟುಂಬ ಸೌಖ್ಯ, ಪೂರ್ವ ಪುಣ್ಯ ಇವೆಲ್ಲವೂ ಸಿಕ್ಕಿ ಸರ್ವಪೂಜಿತರಾಗಿ ಅದೃಷ್ಟವಂತರಾಗ್ತೀರಾ. ಶಾಸ್ತ್ರ, ಪೌರೋಹಿತ್ಯ, ದೇವತಾರಾಧನೆಯಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡು ನಿರ್ಮಲ ಬುದ್ಧಿ, ಮಂತ್ರಸಿದ್ಧಿ ಉಳ್ಳವರಾಗ್ತೀರಾ. ವಿಶೇಷವಾಗಿ ಗುರು ನಿಮಗೆ ಶುಭ ಫಲವನ್ನು ಕೊಡೋದ್ರಲ್ಲಿ ಸಂದೇಹನೇ ಇಲ್ಲ. ಆದರೆ ನಿಮಗೆ ಯಾವಾಗ ಕುಂಭರಾಶಿಯವರಿಗೆ ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಷಷ್ಠದಲ್ಲಿರ್ತಾರೋ ಸ್ವಲ್ಪ ಮಟ್ಟಿಗೆ ಒಂಚೂರೇನೋ ಈತಿ ಬಾಧೆ ಅಂತ ಹೇಳ್ತೀವಿ, ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಏನೂ ಏಟು ಬಿದ್ದಿರಲ್ಲ, ನೋವ್ತಾ ಇರುತ್ತೆ. ಈ ಕೈಗೆ ಏನೂ ಏಟು ಬಿದ್ದಿರಲ್ಲ, ನೋವ್ತಾ ಇರುತ್ತೆ. ಅಂದರೆ ಒಂಥರ ಏನೋ ಬಾಧೆ, ಹಸಿವು ಆಗ್ತಾ ಇರುತ್ತೆ, ತಿನ್ನೋಕ್ಕಾಗಲ್ಲ. ಈ ಥರ ಬಾಧೆಗಳು ಸ್ವಲ್ಪ ಹೆಚ್ಚಾಗುತ್ತೆ. ಮನಸ್ಸಿಗೆ ಸ್ವಲ್ಪ ಹಾಕ್ಕೋತೀರಾ. ಸಾಧ್ಯವಾದಷ್ಟು ಬ್ಯಾಲೆನ್ಸ್ ಮಾಡಿ. ಆಮೇಲೆ ಶ್ರಾವಣ ಶನಿವಾರಗಳಿದೆಯಲ್ಲ, ಹೆಂಗೂ ಬುಧ ನಿಮಗೆ ಪಂಚಮಾಧಿಪತಿ, ಅಷ್ಟಮಾಧಿಪತಿ, ನಿಮಗೆ ಪೂರ್ವ ಪುಣ್ಯ ಮತ್ತು ಅದೃಷ್ಟವನ್ನು ಕೊಡುವಂಥ ಸ್ಥಾನಕ್ಕೆ ಅಧಿಪತಿ ಆದಂಥದ್ದು ಬುಧ. ಅಂತಹ ಬುಧ ನಿಮ್ಗೆ 6ನೇ ಮನೆಯಲ್ಲಿದ್ದಾಗ ಋಣರೋಗ ಶತ್ರು ಸ್ಥಾನದಲ್ಲಿ ಸ್ವಲ್ಪ ಸಾಲ ಮಾಡಬೇಕಾಗಿ ಬಂದ್ಬಿಡುತ್ತೆ, ರೋಗಗಳು ಉತ್ಪತ್ತಿ ಆಗಿಬಿಡುತ್ತೆ, ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ. ಇದೆಲ್ಲ ಆಗಬಾರ್ದು ಅಂತಂದರೆ ಖಂಡಿತವಾಗಲೂ 4 ಶನಿವಾರ ಬರುತ್ತೆ. ಶ್ರಾವಣ ಶನಿವಾರ 2ನೇ ತಾರೀಕು ಆಗಸ್ಟ್ ತಿಂಗಳಾಗ್ಬೋದು, 9ನೇ ತಾರೀಕು ಆಗಸ್ಟ್ ತಿಂಗಳಾಗ್ಬೋದು, 16ನೇ ತಾರೀಕು ಆಗಸ್ಟ್ ತಿಂಗಳು, 23ನೇ ತಾರೀಕು ಆಗಸ್ಟ್ ತಿಂಗಳು. ಈ 4 ಶನಿವಾರವೂ ಕೂಡ
ನಿಮಗೆ ಶ್ರಾವಣ ಶನಿವಾರಗಳು. ಅವತ್ತಿನ ದಿನ ಗೋವಿಂದನ ಆರಾಧನೆ, ವಿಷ್ಣುವಿನ ದೇವಸ್ಥಾನ ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಪೂರ್ವ ಪುಣ್ಯವನ್ನು ಹೆಚ್ಚು ಪಡ್ಕೊಂಡು, ಶ್ರಾವಣ ಶನಿವಾರಗಳು ಅನ್ನುವಂಥದ್ದು ನಮಗೆ ಯಥೇಚ್ಛ ಶುಭ ಫಲಗಳನ್ನು ಕೊಡುವಂಥ ಸಂದರ್ಭ. ಅದನ್ನು ಉಪಯೋಗಿಸ್ಕೊಳ್ಳಿ, ಯುಟಿಲೈಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ನೋಡಿ, ನಿಮಗೆ ಶನಿ ಫಲವನ್ನು ಹೇಳಿದೆ, ಗುರು ಫಲವನ್ನು ಹೇಳಿದೆ, ನಿಮಗೆ ತೃತೀಯ ಮತ್ತು ದಶಮಾಧಿಪತಿ ಅಂತ ಕುಜನ ಫಲ ಹೇಳಿದೆ, ಅವರು ಅಷ್ಟಮದಲ್ಲಿದ್ದಾರೆ. ಹಾಗೆ ನಿಮಗೆ ಸಪ್ತಮದಲ್ಲಿರ್ತಕ್ಕಂಥ ಕೇತು ಮತ್ತು ಸೂರ್ಯನ ಫಲ ಹೇಳಿದೆ. ಬುಧ ನಿಮಗೆ 6ನೇ ಮನೆಯಲ್ಲಿದ್ದಾರೆ. ಶುಕ್ರ ನೋಡಿ ವಿಶೇಷ ಫಲ, 5 ಮತ್ತು 6ನೇ ಮನೆಯ ಸಂಬಂಧಗಳನ್ನು ಇಟ್ಕೊತಾರೆ. 5ನೇ ಮನೆಯಲ್ಲಿ 20ನೇ ತಾರೀಕುವರೆಗೂ ಇರ್ತಾರೆ. ಅದಾದಮೇಲೆ 6ನೇ ಮನೆಯಲ್ಲಿ ತಿಂಗಳು ಪೂರ್ತಿ ಇರ್ತಾರೆ, ಮುಂದಿನ ತಿಂಗಳು ಇರ್ತಾರೆ. 5ನೇ ಮನೆಯಲ್ಲಿ ಶುಕ್ರ ಇದ್ದಾಗ ನಿಮಗೇನು ಸುಖಾಧಿಪತಿ ಹಾಗೂ ಭಾಗ್ಯಾಧಿಪತಿ, ಸುಖಗಳನ್ನು ಭಾಗ್ಯಗಳನ್ನು 20ನೇ ತಾರೀಕುವರೆಗೂ ಶುಕ್ರ ನಿಮಗೆ ಹೆಚ್ಚಾಗಿ ಕೊಡ್ತಾರೆ. ಅದಾದಮೇಲೆ 6ನೇ ಮನೆಗೆ ಬಂದರೂ ಕೂಡ ನಿಮಗೇನು ತೊಂದರೆ ಇಲ್ಲ, ಯಾಕಂದರೆ ಅದು ಮಿತ್ರನ ಮನೆ. ಬುಧನಿಗೆ ಅದು ಶತ್ರು ಮನೆ 6ನೇ ಮನೆ, ನಿಮಗೆ ಮಿತ್ರನ ಮನೆ. ಹಾಗಾಗಿ ಮಿತ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ಏನೂ ಸಮಸ್ಯೆಗಳಿಲ್ಲ, ಯಾವುದೇ ನೆಗೆಟಿವಿಟಿ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಶುಕ್ರ ನಿಮಗೆ ಯಥೇಚ್ಛವಾದ ಶುಭ ಫಲವನ್ನೇ ಕೊಡ್ತಾನೆ ಹೊರತು ಅಶುಭ ಫಲವನ್ನು ಕೊಡೋದಿಲ್ಲ. ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಿಮ್ಮ ರಾಶಿಯಲ್ಲೇ ರಾಹು ಇರೋದು ಒಂದು ಸ್ವಲ್ಪ ಒಂಚೂರು ಈ ಪಿತ್ತದ ಸಮಸ್ಯೆಗಳಾಗೋದು, ಗಂಟ್ಲು ಸಮಸ್ಯೆ ಆಗೋದು, ಶಿರೋಬಾಧೆ ಜಾಸ್ತಿ ಆಗೋದು. ಆದಷ್ಟು ಸ್ವಲ್ಪ ಕೂದಲು ಜಾಸ್ತಿ ಇಟ್ಕೊಳ್ಳಿ, ತಲೆಯಲ್ಲಿ ಕೂದಲು ಕಮ್ಮಿ ಇತ್ತು ಅಂದ್ಕೊಳ್ಳಿ, ಒಂದು ಸ್ವಲ್ಪ ನಿಮಗೆ ರೋಗಗಳು ಶಿರೋಬಾಧೆ ಜಾಸ್ತಿ ಬರುವಂಥ ಸಾಧ್ಯತೆ ಇದೆ. ಕೂದಲನ್ನ ಕಡಿಮೆ ಮಾಡ್ಕೋಬೇಡಿ, ಅದೊಂದು ಹೇಳಬಲ್ಲೆ ನಾನು. ಆಮೇಲೆ ಈ ತಿಂಗಳು ಯಾವುದೂ ಇನ್ವೆಸ್ಟ್ಮೆಂಟ್ ಬೇಡ, ಸಾಕು. ನೀವು ಹೋದ ತಿಂಗಳು ಅದಕ್ಕೆ ಹೋದ ತಿಂಗಳು ಅಥವಾ ಈ ಹಿಂದಿನ ವರ್ಷ ಅದೆಲ್ಲ ಮಾಡಿದ್ರೆ ಸಾಕು. ಈ ತಿಂಗಳು ಸ್ವಲ್ಪ ಲಿಕ್ವಿಡಿಟಿಯನ್ನು ಸ್ವಲ್ಪ ಬೆಳೆಸ್ಕೊಂಡು ಒಂಚೂರು ದುಡ್ಡನ್ನು ಎತ್ತಿಟ್ಕೊಂಡು ಫ್ಯಾಮಿಲಿ ಸೇಫ್ ಮಾಡಿಕೊಂಡು ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಓವರಾಲ್ ನೋಡಿದಾಗ ಒಂದು ನೀವು ಮಾಡಬೇಕಾಗಿರೋದು ಅಂಗಾರಕ ಜಯಂತಿ ದಿನ 7ನೇ ತಾರೀಕು ಕುಜನ ದರ್ಶನ ಮಾಡಿ, ಅಷ್ಟೋತ್ತರದಿಂದ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸಿ, ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಪ್ರತಿನಿತ್ಯ ವಿಭೂತಿಯನ್ನು ಧಾರಣೆ ಮಾಡೋದು, ಭಸ್ಮ ಧಾರಣೆ ಮಾಡೋದು. ಅದೊಂದು ನಿಮ್ಮ ಫಲ ಹೇಳಿದೆ ನಾನು, ಅದನ್ನು ಮಾಡಲೇಬೇಕು ನೀವು. ಯಾಕಂದರೆ ಕುಜ ನಿಮಗೆ ತಾತ್ಕಾಲಿಕ ಕುಜದೋಷಗಳಿರ್ತಾರೆ. ಅದು ಬಿಟ್ಟರೆ ನಿಮಗೆ ವಿಶೇಷವಾಗಿ ಬುಧ ಸ್ವಲ್ಪ ಬಲಹೀನನಾಗಿರೋದ್ರಿಂದ ಶ್ರಾವಣ ಶನಿವಾರದಂದು ವಿಷ್ಣುವಿನ ಆರಾಧನೆ ಮಾಡಿ ಸ್ವಲ್ಪ ಕೋಪತಾಪಗಳು ಕಡಿಮೆ ಆಗುತ್ತೆ. ಈ ತಿಂಗಳು ಯಾವುದೇ ಥರದ ತೊಂದರೆ ಇಲ್ಲ. ಶತ್ರು ಬಾಧೆಗಳಾಗಬಾರ್ದು, ಜಗಳ, ಕೋಪ, ಮನಸ್ತಾಪ, ಬೈಗುಳ ಇದೆಲ್ಲ ಆಗಬಾರ್ದು ನೋಡ್ಕೊಳ್ಳಿ. ಅಪಘಾತಗಳು ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗದೇ ಇದ್ದಂಗೆ ನೋಡ್ಕೊಳ್ಳಿ. ಪ್ರತಿನಿತ್ಯ ಬೆಳಗ್ಗೆ ಆದಿತ್ಯ ಹೃದಯ ಕೇಳಿ ಅಥವಾ ಹೇಳಿ, ಸೂರ್ಯನ ಬಿಸಿಲು ಹೆಚ್ಚಾಗಿ ತಗೊಳ್ಳಿ, ಸ್ವಲ್ಪ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಕುಂಭರಾಶಿಯವರು ಭಾಳ ಒಳ್ಳೆ ಫಲ ಸಿಗುತ್ತೆ. ಭಯ ಬೇಡ. ಅಂತ್ಯ ಶನಿಯಲ್ಲಿ ನಿಮಗೇನು ತೊಂದರೆ ಇಲ್ಲ. ಗುರು ಬಲದಲ್ಲಿ ನಿಮಗೆ ಯಥೇಚ್ಛವಾದ ಶುಭ ಫಲ. ಓವರಾಲ್ ನೋಡಿದಾಗ ಚೆನ್ನಾಗಿದೆ. ಅಕಸ್ಮಾತ್ ಏನಾದರೂ ನಿಮ್ಮ ಮೂಲ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅಂದರೆ ಈ ವ್ಯಾಪಾರ, ವಿದ್ಯೆ, ವ್ಯವಹಾರ ಇತ್ಯಾದಿಗಳು ಮಾಡುವಂಥವ್ರಿಗೆ ಒಂದು ಸ್ವಲ್ಪ ಅನಾನುಕೂಲ ಆಗುತ್ತೆ. ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ. ಇನ್ನೊಂದು ಹೇಳಬೇಕಂದ್ರೆ ರೈತರಿಗೆ ತುಂಬ ಚೆನ್ನಾಗಿದೆ. ಆಮೇಲೆ ವಾಹನ ಚಾಲಕರು, ಮಾಲೀಕರಿಗೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರನ ಸಂಬಂಧಪಟ್ಟಂಥ ಎಲ್ಲ ಬಿಸ್ನೆಸ್ಸಲ್ಲೂ, ಉದ್ಯೋಗದಲ್ಲೂ ಕೂಡ ಶುಭ ಫಲ. ಸ್ತ್ರೀಯರಿಗಂತೂ ಅಧಿಕವಾದ ಬಲ ಕುಂಭರಾಶಿಯಲ್ಲಿ ಸಿಗುತ್ತೆ. ಒಟ್ಟಾರೆ ಶುಭ ಫಲ ಅನ್ನೋದು ಹೆಚ್ಚು ಕಾಣ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಕುಂಭರಾಶಿಯವರಿಗೆ ಅಂತಕ್ಕಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.